ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಗಳಗನಾಥೇಶ್ವರ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಎಲ್ಲರ ಜೊತೆಗೂ ಸಹ ಶೇರ್ ಮಾಡಬೇಕು ಅಂತ ಇದ್ದೀನಿ. ಈ ಒಂದು ಗಳಗನಾಥೇಶ್ವರ ದೇವಸ್ಥಾನ ಗಳಗನಾಥ ಅನ್ನುವ ಒಂದು ಪ್ರದೇಶದಲ್ಲಿದೆ, ಆ ಒಂದು ಊರಿನಲ್ಲಿದೆ. ಇದನ್ನು ನಾವು ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ. ಇದನ್ನು ನೀವು ಯಾವಾಗ ನಿರ್ಮಿಸಿದ್ದಾರೆ ಅಂತ ನೀವು ಕೇಳೋದಾದರೆ, ಚಾಳುಕ್ಯರು ಆಳುವ ಆ ಒಂದು ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ನಂದಿ ವಿಗ್ರಹಗಳು ಮತ್ತು ಶಿವನ ವಿಗ್ರಹಗಳನ್ನು ನಾವು ನೋಡ್ತೀವಿ. ಶಿವನಿಗೆ ಇಲ್ಲಿ ಪೂಜೆ ಅಭಿಷೇಕ ಎಲ್ಲನೂ ಸಹ ನಡೀತಾ ಇರುತ್ತೆ. ಸೊ ಈ ಒಂದು ದೇವಸ್ಥಾನ ತುಂಬ ಪುರಾತನ ಕಾಲದ ಒಂದು ದೇವಸ್ಥಾನ ಮತ್ತು ಇಲ್ಲಿ ನಿರ್ಮಿತವಾದ ಈ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಸಹ ನೋಡ್ಬೋದು. ತುಂಬ ಒಂದು ಅಚ್ಚುಕಟ್ಟಾದ, ಆಮೇಲೆ ಬೇರೆ ಬೇರೆ ರೀತಿಯ ಕಲ್ಲುಗಳನ್ನು ಮೊದಲು ಕೆತ್ತನೆ ಮಾಡಿ ಒಂದರ ಮೇಲೊಂದು ಅವುಗಳನ್ನು ಜೋಡಿಸಿ ಕಂಬಗಳನ್ನು ಆ ರೀತಿಯಾಗಿ ಮಾಡಲಾಗಿದೆ. ಆಮೇಲೆ ಮೊದಲನೇದಾಗಿ ಇಲ್ಲಿ ಹೋದ ತಕ್ಷಣವೇ ನಿಮಗೆ ಗಣೇಶನ ವಿಗ್ರಹವನ್ನು ನೀವು ನೋಡ್ತೀರಾ. ಆಮೇಲೆ ಬೇರೆ ಬೇರೆ ದೇವರ ವಿಗ್ರಹಗಳನ್ನು ಸಹ ನೀವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಆ ಒಂದು ಗರ್ಭಗುಡಿಯಲ್ಲಿ ನೋಡುವಂತಹ ವಿಗ್ರಹ ಅಂದರೆ ಶಿವನ ವಿಗ್ರಹವಾಗಿರುತ್ತದೆ. ಇಲ್ಲಿನ ಒಂದು ಕೆತ್ತನೆ ತುಂಬ ಸೂಕ್ಷ್ಮ ಕೆತ್ತನೆಯನ್ನು ನಾವು ನೋಡ್ತೀವಿ. ಆಮೇಲೆ ತುಂಬ ಸುಂದರವಾದ ಕೆತ್ತನೆಯನ್ನು ನಾವು ನೋಡ್ತೀವಿ. ತುಂಬ ಹಳೆಯದಾದ ಕಾರಣ ಇಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಒಂದು ಕೆತ್ತನೆಗಳನ್ನು ಸಹ ನಾವು ಕಾಣ್ಬೋದು. ಇಲ್ಲಿ ನಂದಿಯ ವಿಗ್ರಹ ತುಂಬ ಗಂಭೀರವಾಗಿದ್ದಾರೆ. ಆಮೇಲೆ ನಾವು ಗರ್ಭಗುಡಿಯಲ್ಲಿ ನೋಡೋದಾದರೆ ಶಿವನ ವಿಗ್ರಹ ಇದೆ. ಇಲ್ಲಿ ಆಗಲೇ ಪೂಜೆ ಆಗಿ ಈ ಒಂದು ಬಾಗಿಲನ್ನು ಹಾಕಲಾಗಿತ್ತು. ಸೊ 12 ಗಂಟೆ ಒಳಗಡೆ ನಾವು ಹೋದರೆ ದೇವರ ಒಂದು ಬಾಗಿಲು ತೆಗೆದಿರುತ್ತೆ. ಬೆಳಗ್ಗೆ 12 ಒಳಗಡೆ ಹೋಗಿ ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಬಹುದು. ಆಮೇಲೆ ಮತ್ತೆ ಸಾಯಂಕಾಲ 5-5:30 ಮತ್ತೆ ದೇವಸ್ಥಾನದ ಬಾಗಿಲನ್ನು ಮತ್ತೆ ತೆಗಿತಾರೆ. ಸೊ ಈ ರೀತಿಯಾಗಿ ದೇವರುಗಳ ಬೇರೆ ಬೇರೆ ವಿಗ್ರಹಗಳನ್ನು ಸಹ ನಾವು ನೋಡಬಹುದು. ವೀರಭದ್ರೇಶ್ವರ ಸ್ವಾಮಿ ಇದ್ದಾರೆ ಪಕ್ಕದಲ್ಲೇ, ಮತ್ತು ದೇವಿ ವಿಗ್ರಹನೂ ಇದೆ, ಪಾರ್ವತಿ ದೇವಿಯ ವಿಗ್ರಹನೂ ಸಹ ಇದೆ. ಆಮೇಲೆ ಚಿಕ್ಕ ಚಿಕ್ಕ ಲಿಂಗಗಳ ವಿಗ್ರಹಗಳು ಸಹ ಈ ಒಂದು ದೇವಸ್ಥಾನದ ಗರ್ಭಗುಡಿ ಹತ್ರನೂ ಸಹ ನಾವು ಕಾಣಬಹುದು. ಈ ಒಂದು ಗುಡಿಯಲ್ಲಿ 3 ಬಾಗಿಲುಗಳನ್ನು ನಾವು ನೋಡ್ತೀವಿ, ಅಂದರೆ 3 ದ್ವಾರಗಳನ್ನು ನಾವು ನೋಡ್ತೀವಿ. ನೀವು ಪ್ರದಕ್ಷಿಣೆ ಹಾಕಿದ ಮೇಲೆ ದ್ವಾರದಿಂದ, ಈಗ ತೋರಿಸಿದಂತಹ ದ್ವಾರದಿಂದ ನಾವು ಒಳಗಡೆ ಹೋಗ್ಬೋದು. ಆಮೇಲೆ ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇದ್ದಾರೆ. ಈ ಒಂದು ತುಂಗಭದ್ರಾ ನದಿ ಯಾವಾಗಲೂ ಸಹ ನೀರಿನಿಂದ ತುಂಬಿರುತ್ತೆ. ಇಲ್ಲಿ ತುಂಬ ವರ್ಷಗಳಿಂದನೂ ಸಹ ಈ ಒಂದು ನದಿಯಲ್ಲಿ ನೀರು ಕಡಿಮೆ ಆದದ್ದು, ಅಂದರೆ ಕಡಿಮೆ ಆಗುತ್ತೆ, ಆದರೆ ಪೂರ್ತಿಯಾಗಿ ಬತ್ತಿರೋದು ಪ್ರಕರಣಗಳು ತುಂಬ ಕಡಿಮೆ. ಆದ್ದರಿಂದ ತುಂಗಭದ್ರಾ ನದಿ ಯಾವಾಗಲೂ ಸಹ ಅಲ್ಲಿ ಹರಿತಾ ಇರುತ್ತೆ. ನೀವು ಇಲ್ಲಿ ಈ ಒಂದು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ರೀತಿಯಾದ ಬೇರೆ ಬೇರೆ ಕೆತ್ತನೆಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ 3 ದ್ವಾರಗಳನ್ನು ಸಹ ಈಗ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇನ್ನೂ 3 ಚಿಕ್ಕ ಗುಡಿಗಳಿದೆ. ಒಂದು ತುಂಬ ಹಳೆಯ ಒಂದು ಗುಡಿ ಇದೆ. ಅದರ ಜೊತೆಗೆ ಮತ್ತೆ ಶಿಥಿಲವಾದ ದೇವಸ್ಥಾನಗಳನ್ನು, ಅಂದರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಸಹ ಸಂಪೂರ್ಣವಾಗಿ ಈಗ ಸುಸ್ಥಿತಿಗೆ ತರಲಾಗಿದೆ. ಆಮೇಲೆ ಇಲ್ಲಿ ಪೂಜೆನೂ ಸಹ ಪ್ರತಿನಿತ್ಯ ದೇವರ ಗುಡಿಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಪೂಜೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಶಿವ ಮತ್ತು ನಂದಿಯ ವಿಗ್ರಹಗಳನ್ನು ತುಂಬ ಕಾಣ್ತೀವಿ ನಾವು. ಆಮೇಲೆ ತುಂಬ ಪುರಾತನವಾದ ದೇವಸ್ಥಾನ ಇದಾಗಿದೆ. ಆಮೇಲೆ ದೊಡ್ಡ ಒಂದು ದೇವಸ್ಥಾನ ಅಂತಲೂ ಹೇಳಬಹುದು. ವಿಶಾಲವಾದ ಮತ್ತು ವಿಸ್ತಾರವಾದ ಜಾಗದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಆದ್ದರಿಂದ ತುಂಬ ಆಕರ್ಷಕವಾಗಿಯೂ ಸಹ ಇದು ನಮಗೆ ಕಾಣಿಸುತ್ತೆ. ಇಂತಹ ದೇವಸ್ಥಾನಗಳನ್ನು, ಅಂದರೆ ಪುರಾತನ ದೇವಸ್ಥಾನಗಳನ್ನು ನಾವು ನೋಡಿದಾಗ ಅವರು ಆಗಿನ ಕಾಲದಲ್ಲಿ ಹೇಗೆ ಕೆತ್ತನೆ ಮಾಡ್ತಾಯಿದ್ರು, ಯಾವ ಉಪಕರಣಗಳನ್ನು ಬಳಸ್ತಾಯಿದ್ರು, ಆಮೇಲೆ ಸಿಮೆಂಟ್ರಿಕ್ ಅಂತ, ಅಂದರೆ ಬೇರೆ ಬೇರೆ ರೀತಿಯಾದ ಕೆತ್ತನೆಗಳನ್ನು ಮಾಡಿ ಜೋಡಿಸಿ ಅವುಗಳನ್ನು ಹೇಗೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನಮಗೆ ಕೂತ್ಕೊಳ್ಳಲು, ಆಮೇಲೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಸಹ ಹಸಿರಾದ ಒಂದು ಹುಲ್ಲನ್ನು ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲಿನೂ ಸಹ ನಾವು ವಿಶ್ರಾಂತಿಯನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ತೆಗೆದುಕೊಳ್ಬಹುದು. ಆಮೇಲೆ ಚಿಕ್ಕ ಗುಡಿಗಳನ್ನು, ಅಂದರೆ ಒಂದು 2-3 ಗುಡಿಗಳನ್ನು ನಾವಿಲ್ಲಿ ನೋಡಬಹುದು. ಮುಖ್ಯವಾಗಿ ದೇವಸ್ಥಾನ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಗುಡಿಗಳನ್ನು ನಾವು ಇಲ್ಲಿ ನೋಡಬಹುದು. ಇದರ ಈ ಒಂದು ಚಿಕ್ಕ ಗುಡಿಯ ದ್ವಾರಗಳು ತುಂಬ ಚಿಕ್ಕದಾಗಿದೆ. ಸೊ ಅದರ ಮೇಲೂ ಸಹ ತುಂಬ ಬೇರೆ ಬೇರೆ ರೀತಿಯಾದ ಕೆತ್ತನೆಗಳನ್ನು
ಕಲಾಕೃತಿಗಳನ್ನು ಸಹ ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ದೇವರ ಗುಡಿಯಲ್ಲಿ ಅಂದರೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಸಹ ಒಳಗಡೆ ಗುಡಿಯಲ್ಲಿ ನಾವು ಕುಳಿತುಕೊಂಡಾಗ ತುಂಬ ತಂಪಾಗಿ ನಮಗೆ ಅನಿಸುತ್ತೆ. ಆಮೇಲೆ ಇದು ತುಂಬ ಪುರಾತನವಾದ್ದರಿಂದ ಆವಾಗಿನ ಕಾಲದಲ್ಲಿ ಬರೆಯಲಾದ ಶಾಸನಗಳನ್ನು ಸಹ ನಾವು ಕಾಣಬಹುದು. ಈ ಗಳಗನಾಥೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.